ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರ ಅಬ್ಬರದ ಪ್ರಚಾರ ನಡೆಸಿದ ಗಂಗಾವತಿ ಕ್ಷೇತ್ರದ ಶಾಸಕರಾದಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರು ಇವತ್ತು ಏನು ರಾಜ್ಯದಲ್ಲಿ 2ನೇ ಹಂತದ ಮತದಾನ ನಡೆದಿದೆ. ಈ ಒಂದು ಗಂಗಾವತಿ ಕ್ಷೇತ್ರದಲ್ಲಿ ಬಂದು ಅವರು ಮತದಾನ ಮಾಡಿದ್ದಾರೆ. ಈ ಕುರಿತು ಈ ಚುನಾವಣೆ ಒಂದು ಪ್ರಕ್ರಿಯೆ ಪ್ರಕಾರ ಒಂದು ಮಾತಾಡೋದಕ್ಕೆ ಜನಾರ್ದನ್ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಈ ಬಾರಿ ಕಲ್ಯಾಣ ಕರ್ನಾಟಕದ ಜವಾಬ್ದಾರಿಯನ್ನು ಬಿಜೆಪಿ ಹೈಕಮಾಂಡ್ ತಮ್ಮ ಹೆಗಲಿಗೆ ವಹಿಸಿತ್ತು. ಯಾವ ರೀತಿ ರೆಸ್ಪಾನ್ಸ್ ಇತ್ತು ಸರ್ ಅದರ? ಅಂದರೆ ಕಲ್ಯಾಣ ಕರ್ನಾಟಕ ಇಡೀ ಜವಾಬ್ದಾರಿ ನನ್ನ ಹೆಗಲಿಗೆ ಅನ್ನುವಂಥ ಪ್ರಶ್ನೆ ಬರಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರು, ಪಕ್ಷದ ಒಂದು ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಕಾರ್ಯಕರ್ತರನ್ನು ಮೆಂಬರ್ಶಿಪ್ ಇರುವಂಥ ಪಕ್ಷ ಅನ್ನೋದಕ್ಕೆ ಬಿ ಜೆ ಪಿ ಅನ್ನೋದು ತಮಗೆಲ್ಲ ಗೊತ್ತಿರುವಂಥ ವಿಷಯ. ಸೊ ಇಡೀ ದೇಶದಲ್ಲೇ ಜನರು ತೀರ್ಮಾನ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕ, ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದ ಜನರು ಒಂದು ದೇಶದ ಹಿತರಕ್ಷಣೆಗೆ, ದೇಶದ ಸಮಗ್ರ ಅಭಿವೃದ್ಧಿಗೆ ನರೇಂದ್ರ ಮೋದಿಜಿಯವರೇ ಸೂಕ್ತ ಪ್ರಧಾನಮಂತ್ರಿಗಳ ಆಗಿ ಮತ್ತೆ ಅವರು ಮರು ಆಯ್ಕೆ 3ನೇ ಬಾರಿ ಆಗಬೇಕು ಅಂತೇಳಿ ಜನರು ತೀರ್ಮಾನ ಆಗಿದೆ. ಹಾಗಾಗಿ ಇಡೀ 14 ಕ್ಷೇತ್ರಗಳಲ್ಲಿ ಕೂಡ ಬಿ ಜೆ ಪಿ ಗೆಲುವು ನಿಶ್ಚಿತ. ಸರ್, ಈಗ ಕೊಪ್ಪಳಕ್ಕೆ ವಿಚಾರಕ್ಕೆ ಬಂದರೆ, ಈಗ ನಿಮ್ಮ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕವಟರ್ ಇದ್ದಾರೆ. ಆದರೆ ಈ ಬಾರಿ ಅಭ್ಯರ್ಥಿ ಒಂದು ಸ್ವಲ್ಪ ಏನೋ ಹಾಸ್ಪಿಟ್ಲ್ ವಿಚಾರವಾಗಿ ಕೆಲವೊಂದಿಷ್ಟು ಕಾಂಗ್ರೆಸ್ಸಿಗರು ಅವರ ವಿರುದ್ಧ ಅಪವಾದಗಳನ್ನು ಮಾಡಿರ್ತಕ್ಕಂಥದ್ದು. ಕೊರೋನಾ ಟೈಮಲ್ಲಿ ಅವರು ಹೆಣ ಇಟ್ಕೊಂಡು ರಾಜಕೀಯ ಮಾಡಿದೆ, ಏನು ದುಡ್ಡು ಕೊಡಲಾರ್ದೇ ಹೆಣ ಬಿಟ್ಟಿಲ್ಲ ಅನ್ನೋ ಒಂದು ಅಪವಾದ ಇದೆ. ಅದ್ರ ಬಗ್ಗೆ ತಾನು ಹೇಳ್ತಾರೆ. ನೋಡ್ರಿ, ಅಂಥ ನೀಚ ರಾಜಕೀಯ ಇವತ್ತು ಯಾರಾದರೂ ಮಾಡ್ತಾರೆ ಅಂದರೆ ಅದು ಕಾಂಗ್ರೆಸ್ ಮಾಡ್ತಾರೆ. ಅವರು ಡಾಕ್ಟ್ರಾಗಿ ಅವ್ರ ಕೆಲಸ ಅವ್ರು ನಿರ್ವಹಣೆ ಮಾಡಿದ್ದಾರೆ. ಒಳ್ಳೆಯ ಡಾಕ್ಟರ್ ಅಂತೇಳಿ ಇಡೀ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲಿಗೋದ್ರೂ ಕೂಡ ಜನ ಅವರು ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೋಲಿನ ಹತಾಶೆಯಲ್ಲಿ ಇವತ್ತು ಅವ್ರಿಗೆ, ಕಾಂಗ್ರೆಸ್ ಅವ್ರಿಗೆ ನಾಚಿಕೆ ಆಗಬೇಕಾಗಿದ್ದೇನೆಂತಂದರೆ, 1 ವರ್ಷ ಸರ್ಕಾರ ಬಂದಾಯಿತು, ಅವ್ರೇನು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಅನ್ನೋದು ಜನಗಳ ಹತ್ರ ಹೇಳ್ಕೊಳ್ಳೋದಕ್ಕೆ ಕೈಲೇ ಆಗಿದ್ದೇನೆ. ಒಂದು ವೈಯಕ್ತಿಕ ವ್ಯಕ್ತಿಗಳ ಒಂದನ್ನು ತೇಜೋವಧೆ ಮಾಡೋದ್ರ ಮೂಲಕ ಆ ಸೋಲಿನ ಭೀತಿಯಲ್ಲಿ, ಹತಾಶೆಯಲ್ಲಿ ಮಾಡ್ತಾ ಇರುವಂಥ ಆರೋಪಗಳಷ್ಟೇ. ಈ ಕೊಪ್ಪಳದಲ್ಲಿ ಬ್ಯಾಕ್ವರ್ಡ್ ಮತ್ತು ಫಾರ್ವರ್ಡ್ ನಡುವೆ ಈ ಒಂದು ಚುನಾವಣೆ ನಡೀತಾ ಇದೆ ಅನ್ನೋದು, ಅದ್ರ ಬಗ್ಗೆ ತಾವು ಹೇಳ್ತೀರಿ? ನಾನು ಆ ಒಂದು ಪ್ರಶ್ನೆಯೇ ಕೊಪ್ಪಳ ಜಿಲ್ಲೆಯಲ್ಲಿ ನನ್ನ ಕಣ್ಣಿಗೆ ಕಾಣಲಿಲ್ಲ. ಪ್ರತಿಯೊಬ್ಬರು ಜಾತಿ ವ್ಯವಸ್ಥೆಯನ್ನು ಬದಿಗಿಟ್ಟು, ಜಾತಿಗಳನ್ನು ಮೀರಿ ಎಲ್ಲರೂ ನಮ್ಮ ದೇಶಕ್ಕೋಸ್ಕರ ಮೋದಿಯವರು ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ರೀತಿಯಲ್ಲೇ ಮುಂದಕ್ಕೆ ಬಂದಿದ್ದಾರೆ. ಆಗಲೇ ಜಾತಿ ರಾಜಕಾರಣ ಅನ್ನೋದು ನನ್ನ ಕಣ್ಣಿಗೆ ಎಲ್ಲೂ ಕೂಡ ಕಾಣಲೇ ಇಲ್ಲ ನನಗೆ. ಸರ್, ಇನ್ನು ಪ್ರಜ್ವಲ್ ಸೆಕ್ಸ್ ಹಗರಣಕ್ಕೆ ಬಂದರೆ, ಪ್ರಜ್ವಲ್ ಇಲ್ಲಿಗೆ ಕಾಣೆಯಾಗಿ ಸುಮಾರು ದಿನಗಳಾಯಿತು. ಆದರೂ ಪ್ರಧಾನಮಂತ್ರಿಯವರು ಅವರನ್ನು ಕರೆತರುವಲ್ಲಿ ವಿಫಲ ಆಗಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದ್ದಾರೆ. ನೋಡಿ, ಕಾಂಗ್ರೆಸ್ ಪಕ್ಷ ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅಂತಂದರೆ, ಅವರು ಈ ದೇಶಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೂ ಅವ್ರ ಹತ್ರ ಏನೂ ಇಲ್ಲ. ಕಳೆದ 1 ವರ್ಷ ಅಧಿಕಾರದಲ್ಲಿರುವಂಥ ಸಮಯದಲ್ಲಿ ಜನರಿಗೆ ಒಂದು ಅಭಿವೃದ್ಧಿ ಕೆಲಸ ನಾವು ಮಾಡಿದ್ದೀವಿ ಅಂತಲೂ ಹೇಳೋದಕ್ಕೆ ಅವ್ರ ಹತ್ರ ಏನೂ ಇಲ್ಲ. ಹಾಗಾಗಿ ವ್ಯಕ್ತಿಗಳ ಒಂದು ವೈಯಕ್ತಿಕ ಜೀವನದಲ್ಲಿ ಹೋಗಿ, ನಿನ್ನೆ ಏನು ಡಿ ಕೆ ಶಿವಕುಮಾರ್ ಅವರ ಆಡಿಯೋ ಹೊರಗಡೆ ಬಂದಿದ್ದೇನೋ, ಯಾವ ರೀತಿ ಡಿ ಕೆ ಶಿವಕುಮಾರ್ ಅವರು ಒಂದು ಕುತಂತ್ರವನ್ನು ಮಾಡಿ ಒಂದು ದೊಡ್ಡ ರಾಜಕೀಯ ಒಂದು ವ್ಯವಸ್ಥೆಯಲ್ಲಿ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಹೆಮ್ಮೆ ಪಡುವಂಥ ಒಂದು ದೇವೇಗೌಡರ ಒಂದು ಕುಟುಂಬವನ್ನು ಇವತ್ತು ರಾಜಕೀಯವಾಗಿ ಒಂದು ತೇಜೋವಧೆ ಮಾಡಿ ಆ ಕುಟುಂಬ ಮತ್ತು ಆ ಪಕ್ಷ ಮುಗಿಸಬೇಕು ಮತ್ತು ಅದನ್ನು ಕಾಂಗ್ರೆಸ್ ಲಾಭ ಪಡ್ಕೋಬೇಕು ಅಂತೇಳಿ ಇವತ್ತೇನು ಕುತಂತ್ರ ಮಾಡಿದ್ದಾರೆ. ಕಾಂಗ್ರೆಸ್ಗೂ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಬರೋ ದಿನಗಳಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಜನರು ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಪಾಠ ಕಲಿಸ್ತಾರೆ. ಈಗ ಕೊಪ್ಪಳಕ್ಕೆ ಬಂದರೆ ಎಷ್ಟು ಅಂತರದಲ್ಲಿ ಅಭ್ಯರ್ಥಿ ಗೆಲ್ಬೋದು ಅಂತ ತಾವು ಹೇಳ್ತೀರಿ? ಖಂಡಿತವಾಗ್ಲೂ ಕೂಡ ನಾನು ಇವತ್ತೇನು ಹೇಳ್ತಾ ಇದ್ದೇನೆ, 7ನೇ ತಾರೀಕು ಮೇ, 4ನೇ ತಾರೀಕು ನೀವು ನೋಡ್ತೀರಾ, ಒಂದು ಕೊಪ್ಪಳ ಇತಿಹಾಸದಲ್ಲಿ ಬಿ ಜೆ ಪಿ ಕಳೆದ 3 ಬಾರಿ ಏನು ಮತಗಳನ್ನ ಪಡ್ಕೊಂಡಿದ್ದಾರೋ ಅದೆಲ್ಲವುದನ್ನು ಮೀರಿ 1 ಲಕ್ಷಕ್ಕೂ ಹೆಚ್ಚು, 1-2 ಲಕ್ಷ ಮತಗಳ ಇನ್ ಬಿಟ್ವೀನ್ ಅವರು ಭಾರಿ ಅಂತರದಿಂದ ಗೆಲ್ತಾರೆ. ಒಟ್ಟಾರೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಇತಿಹಾಸದಲ್ಲೇ ಇದು ಮೊದಲ ಬಾರಿಗೆ ಅತಿ ಹೆಚ್ಚು ಮತಗಳಿಂದ ನಮ್ಮ ಬಸವರಾಜ್ ಕವಟರ್ ಅವರು ಗೆಲ್ತಾರೆ ಅನ್ನೋದು ಜನಾರ್ದನ್ ರೆಡ್ಡಿ ಅವರ ಮಾತಾಗಿತ್ತು. ಕೊಪ್ಪಳದಿಂದ ಕ್ಯಾಮರಾ ಪರ್ಸನ್ ಉಮೇಶ್ ಅಬ್ಬಿಗೇರಿ ಜೊತೆ ಶಿವರಾಜ್ ಕುಮಾರ್, ಪವರ್ ಟಿವಿ.